ಸಾವು ಬದುಕಿನ ನಡುವೆ ಹೋರಾಟ ನಡೆಸೋ ಪುಟಾಣಿಗಳ ಮನಸ್ಸಲ್ಲಿ ಕನಸಿನ ಮೂಟೆ ತುಂಬಿಕೊಂಡಿರುತ್ತೆ. ಆದರೆ ಇವರ ಚಿಗುರು ಆಸೆಗಳನ್ನ ಆ ವಿಧಿ ಅರ್ಧಕ್ಕೆ ಚಿವುಟಿ ಬಿಟ್ಟಿರುತ್ತೆ. ಸಾವಿನ ಹಾದಿಯಲ್ಲಿರೋ ಇಂಥ ಮಕ್ಕಳಿಗೆ ತಮ್ಮ ನೆಚ್ಚಿನ ಸ್ಟಾರ್ಗಳನ್ನ ಮೀಟ್ ಮಾಡಬೇಕು, ಅವರೊಂದಿಗೆ ಮಾತಾಡಬೇಕು ಅನ್ನೋ ಆಸೆ ಇರುತ್ತೆ. ಯಾವೆಲ್ಲ ಸ್ಟಾರ್ಗಳು ಮಕ್ಕಳನ್ನ ಭೇಟಿ ಮಾಡಿ ಮಾನವೀಯತೆ ಮೆರೆದಿದ್ದಾರೆ ಅನ್ನೋದನ್ನ ನೀವೇ ನೋಡಿ. ಮಕ್ಕಳ ಆಸೆ ಆಕಾಂಕ್ಷೆಗಳಿಗೆ ಎಲ್ಲೆಗಳೇ ಇರೋದಿಲ್ಲ. ಆಕಾಶಕ್ಕೆ ಏಣಿ ಹಾಕೋ ವಯಸ್ಸು ಹುಮ್ಮಸ್ಸು ಮಕ್ಕಳದ್ದು. ಆದ್ರೆ ಕ್ರೂರ ವಿಧಿಯಾಟದ ಮುಂದೆ ಪುಟಾಣಿಗಳ ಬಯಕೆಗಳು ಮುರುಟಿ ಹೋಗಿಬಿಡುತ್ತವೆ. ಜೀವನದಲ್ಲಿ ವೈದ್ಯನಾಗಬೇಕು, ಪೈಲಟ್ ಆಗಬೇಕು, ಎಂಜಿನಿಯರ್ ಆಗಬೇಕು ಅನ್ನೋ ಆಸೆಗಳು ಈಡೇರಿದ್ರು ಒಂದು ದಿನದ ಮಟ್ಟಿಗಾದ್ರೂ ಇಂಥ ಮಕ್ಕಳು ಡಾಕ್ಟರ್, ಪೈಲಟ್ ಆಗಿ ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡಿರ್ತಾರೆ. ಮಾರಣಾಂತಿಕ ರೋಗಕ್ಕೆ ತುತ್ತಾಗಿರೋ ಈ ಪುಟಾಣಿಗಳ ಹೆಸರು ನಿಖಿಲ್ ಹಾಗೂ ಗಾಯತ್ರಿ ಅಂತ. ಇವರಿಬ್ಬರು ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕಾಯಿಲೆಗಳು ಬೇರೆ ಬೇರೆ ಆದ್ರೂ ಇವರಿಬ್ಬರ ಆಸೆ ಮಾತ್ರ ಒಂದೇ ಆಗಿತ್ತು. ತಮ್ಮ ಅಚ್ಚುಮೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ಅವರನ್ನು ಜೀವನದಲ್ಲಿ ಒಮ್ಮೆ ಆದ್ರೂ ನೋಡಲೇಬೇಕು ಅನ್ನೋದು ಇವರಿಬ್ಬರ ಹೆಬ್ಬಯಕೆ ಆಗಿತ್ತು. ಯಾಕೆಂದ್ರೆ ಪುನೀತ್ ಸಿನಿಮಾ, ಹಾಡು ಅಂದ್ರೆ ಇವರಿಬ್ಬರಿಗೆ ಪಂಚಪ್ರಾಣ. ಪುಟಾಣಿಗಳ ಭೇಟಿ ಮಾಡಿದ್ದ ಪುನೀತ್, ಮಕ್ಕಳೊಂದಿಗೆ ಹಾಡಿನಲ್ಲಿದ್ದ ಪವರ್ ಸ್ಟಾರ್. ಈ ವಿಚಾರ ತಿಳಿಯುತ್ತಲೇ ಪವರ್ ಸ್ಟಾರ್ ಪುನೀತ್ ಮಕ್ಕಳನ್ನು ಆಸ್ಪತ್ರೆಯಲ್ಲೇ ಭೇಟಿ ಮಾಡಿದ್ರು. ಅವರೊಂದಿಗೆ ನಕ್ಕು ನಲಿದು ಒಂದು ಕ್ಷಣವಾದ್ರೂ ಮಕ್ಕಳು ತಮ್ಮ ನೋವು ಮರೆವಂತೆ ಮಾಡಿದ್ರು. ಈ ಇಬ್ಬರನ್ನು ಮಾತ್ರವಲ್ಲದೆ ಮತ್ತೊಂದು ಬಾಲಕಿಯನ್ನು ಭೇಟಿ ಮಾಡಿ ಆಸೆ ಈಡೇರಿಸಿದ್ರು. ಅಮರಾವತಿ ಅನ್ನೋ ಆ ಪುಟ್ಟ ಬಾಲಿಗೆ ಭರವಸೆ ತುಂಬಿದ್ರು. ಮತ್ತು ಐ ವಿಶ್ ಟು ಮೀಟ್ ಅಂದರೆ ಸೆಲೆಬ್ರಿಟಿ ವಿಶಸ್, ಏನಾದರೂ ಆಸೆ, ಸೆಲೆಬ್ರಿಟಿ, ಫಿಲ್ಮ್ ಆ್ಯಕ್ಟರ್ಸ್, ಸ್ಪೋರ್ಟ್ಸ್ ಮೆನ್, ಇಲ್ಲಾಂದರೆ ಎನಿ ಬಿಗ್ ಆಫೀಷಿಯಲ್ಸ್ ಲೈಕ್ ದಟ್, ಎನಿಬಡಿ ಹಂಗೆ ಯಾರನ್ನು ಮೀಟ್ ಮಾಡಬೇಕಂದ್ರೆ ಅದು. NGO ಕಾರ್ಯಕರ್ತೆಯರ ಮನವಿಗೆ ಸ್ಪಂದಿಸಿದ ಸ್ಯಾಂಡಲ್ವುಡ್ನ ಮತ್ತೊಬ್ಬ ಸ್ಟಾರ್ ನಟ ದರ್ಶನ್ ಸಹ ಅಭಿಮಾನಿ ಬಾಲಕಿಯೊಬ್ಬಳನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ರು. ನಕ್ಕು ನಲಿಯಬೇಕಾದ ವಯಸ್ಸಲ್ಲಿ ಸಾವಿನ ಮನೆಯ ಹಾದಿಯಲ್ಲಿ ಹೆಜ್ಜೆ ಹಾಕ್ತಿರೋ ಇಂಥ ಸಾವಿರಾರು ಮಕ್ಕಳಿದ್ದಾರೆ. ನೋವಿನ ಸಂಗತಿ ಅಂದ್ರೆ ಇದುವರೆಗೂ 2,000ಕ್ಕೂ ಹೆಚ್ಚು ಮಕ್ಕಳಿಗೆ ಅವರ ತೀರದ ಆಸೆಗಳನ್ನು ಈಡೇರಿಸಲಾಗಿದೆ. ತಮ್ಮ ಅಂತಿಮ ಸಣ್ಣ ಪುಟ್ಟ ಆಸೆಗಳನ್ನು ಈಡೇರಿಸಿಕೊಳ್ಳುವ ಮೂಲಕ ಕೆಲವು ಪುಟಾಣಿಗಳು ಜಗತ್ತಿಗೆ ಗುಡ್ ಬೈ ಹೇಳುತ್ತಿದ್ದಾರೆ.